ಮುಖವಾಡದ ಹಿಂದೆ ಅಧ್ಯಾಯ 3 ಶವದ ಪಕ್ಕದ ಸತ್ಯ. ಮಧ್ಯಾಹ್ನ 3:15. ಮಳೆ ನಿಂತಿತ್ತು. ಆದರೆ ಆರ್ಯವಿಲಾಸ ಬಂಗಲೆಯ ಸುತ್ತಲೂ ಹರಡಿದ್ದ ಭಯದ ವಾತಾವರಣ ಮಾತ್ರ ಕಡಿಮೆಯಾಗಿರಲಿಲ್ಲ. ಪೊಲೀಸರ ಹಳದಿ ಟೇಪ್ ಇಡೀ ಆವರಣವನ್ನು ಸುತ್ತುವರೆದಿತ್ತು. ಪ್ರತಿಯೊಬ್ಬ ಸಿಬ್ಬಂದಿಯ ಮುಖದಲ್ಲೂ ಒಂದೇ ಪ್ರಶ್ನೆ: ನಿಜವಾಗಿಯೂ ಆರ್ಯನ್ ಸರ್ ಕೊಲೆಗಾರನ? ಇನ್ಸ್ಪೆಕ್ಟರ್ ವಿಕ್ರಮ್ ತೋಟದ ಹಿಂಭಾಗದಲ್ಲಿ ನಿಂತಿದ್ದ. ಅವನ ಪಕ್ಕದಲ್ಲಿ ಫೊರೆನ್ಸಿಕ್ ತಂಡ. ಇಲ್ಲಿಯೇ ನೋಡಿದ್ದೀರಾ ಎಂದು ಶಂಕರನನ್ನು ಕೇಳಿದ. ಹೌದು ಸರ್. ರಾತ್ರಿ ಸುಮಾರು 1:15 ಗಂಟೆಗೆ ಆರ್ಯನ್ ಸರ್ ಮತ್ತು ಕಪ್ಪು ಹೂಡಿ ಹಾಕಿಕೊಂಡಿದ್ದ ವ್ಯಕ್ತಿ ಇಲ್ಲಿಯೇ ನಿಂತು ಜೋರಾಗಿ ಮಾತನಾಡುತ್ತಿದ್ದರು. ಅವರ ಮಾತು ಕೇಳಿಸಲಿಲ್ಲವೇ? ಮಳೆ ಜೋರಾಗಿತ್ತು ಸರ್. ಆದರೆ ಒಮ್ಮೆ ಮಾತ್ರ ಆರ್ಯನ್ ಸರ್ ಕೂಗಿದ್ದು ಕೇಳಿಸಿತು. ಏನು ಕೂಗಿದರು? ಶಂಕರ ಕ್ಷಣಕಾಲ ಯೋಚಿಸಿದ. ಅವರು ಹೇಳಿದ್ದು: ನನ್ನ ಜೀವನವನ್ನು ನೀನೇ ಹಾಳು ಮಾಡಿದ್ದೀಯಾ. ವಿಕ್ರನ್ನ ಮುಖ ಗಂಭೀರವಾಯಿತು. ಆ ಮಾತು ಯಾರಿಗೆ? ಗೊತ್ತಿಲ್ಲ ಸರ್. ಅಷ್ಟರಲ್ಲಿ ಫೊರೆನ್ಸಿಕ್ ಅಧಿಕಾರಿ ಕೂಗಿದ. ಸರ್, ಇಲ್ಲಿ ಬನ್ನಿ. ಎಲ್ಲರೂ ಅಲ್ಲಿಗೆ ಓಡಿದರು. ಮಣ್ಣಿನೊಳಗೆ ಅರ್ಧದಷ್ಟು ಹುದುಗಿದ್ದ ಒಂದು ವಸ್ತು ಕಾಣಿಸುತ್ತಿತ್ತು. ಅದನ್ನು ಎಚ್ಚರಿಕೆಯಿಂದ ಹೊರತೆಗೆದರು. ಅದು ರಕ್ತದಿಂದ ಕಲೆತಿದ್ದ ಒಂದು ಬೆಳ್ಳಿ ಲಾಕೆಟ್. ವಿಕ್ರಮ್ ಕೈಗವಸು ಧರಿಸಿ ಅದನ್ನು ತೆರೆದ. ಒಳಗೆ 2 ಫೋಟೋಗಳಿದ್ದವು. ಒಂದು ಚಿಕ್ಕ ವಯಸ್ಸಿನ ಆರ್ಯನ್, ಮತ್ತೊಂದು ಯಾರಿಗೂ ಪರಿಚಯವಿಲ್ಲದ ಸುಮಾರು 5 ವರ್ಷದ ಬಾಲಕ. ಇವನು ಯಾರು? ಯಾರಿಗೂ ಉತ್ತರ ಇರಲಿಲ್ಲ. ಅದೇ ಸಮಯದಲ್ಲಿ ಮನೆಯೊಳಗೆ ಆರ್ಯನ್ ತನ್ನ ಕೊಠಡಿಯಲ್ಲಿ ಒಬ್ಬನೇ ಕುಳಿತಿದ್ದ. ಅವನ ಮುಂದೆ ಹಳೆಯ ಔಷಧಿಗಳ ಡಬ್ಬಿ. ಅವನು ಒಂದು ಮಾತ್ರೆಯನ್ನು ಕೈಗೆತ್ತಿಕೊಂಡ. ಆದರೆ ತಕ್ಷಣವೇ ನಿಂತ. ಅವನ ದೃಷ್ಟಿ ಕನ್ನಡಿಯ ಮೇಲೆ ಬಿತ್ತು. ಕೆಲವು ಕ್ಷಣ ಯಾವುದೂ ಇರಲಿಲ್ಲ. ಆದರೆ ಏಕಾಏಕಿ ಕನ್ನಡಿಯಲ್ಲಿ ಕಾಣುತ್ತಿದ್ದ ಅವನ ಪ್ರತಿಬಿಂಬ ನಗತೊಡಗಿತು. ಆರ್ಯನ್ ಮಾತ್ರ ನಗುತ್ತಿರಲಿಲ್ಲ. ಅವನ ದೇಹ ನಡುಗಿತು. ಯಾರು ನೀನು? ಅವನು ನಿಧಾನವಾಗಿ ಕೇಳಿದ. ಕನ್ನಡಿಯಲ್ಲಿದ್ದ ಪ್ರತಿಬಿಂಬ ತುಟಿಗಳನ್ನು ಅಲುಗಿಸಿತು. ನೀನು ಮರೆತಿರುವ ಸತ್ಯ ನನಗೆ ನೆನಪಿದೆ. ಆರ್ಯನ್ ಹಿಂದೆ ಸರಿದ. ಕಣ್ಣು ಮಿಟುಕಿಸಿದ. ಮತ್ತೆ ನೋಡಿದ. ಕನ್ನಡಿಯಲ್ಲಿ ತನ್ನದೇ ಸಾಮಾನ್ಯ ಮುಖ. ಇದು ಭ್ರಮೆ. ಇದು ಭ್ರಮೆ ಮಾತ್ರ ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಅವನ ಉಸಿರು ವೇಗವಾಗುತ್ತಲೇ ಇತ್ತು. ಸಂಜೆ ಇನ್ಸ್ಪೆಕ್ಟರ್ ವಿಕ್ರಂಗೆ ಒಂದು ಕರೆ ಬಂತು. ಸರ್, ಸಾವಿತ್ರಿ ಅಮ್ಮನ ಮೊಬೈಲ್ ಡೇಟಾ ರಿಕವರ್ ಮಾಡಿದ್ದೇವೆ. ಏನಾದರೂ ಸಿಕ್ಕಿದೆಯಾ? ಹೌದು. ಸಾಯುವ 5 ನಿಮಿಷ ಮೊದಲು ಅವರು ಒಂದು ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಿದ್ದಾರೆ. ತಕ್ಷಣ ಕಳುಹಿಸಿ. ವಿಕ್ರಮ್ ತನ್ನ ಮೊಬೈಲ್ನಲ್ಲಿ ಆಡಿಯೋ ಪ್ಲೇ ಮಾಡಿದ. ಮೊದಲು ಭಾರೀ ಮಳೆಯ ಶಬ್ದ, ನಂತರ ಸಾವಿತ್ರಿಯ ನಡುಗುವ ಧ್ವನಿ. ಆರ್ಯ, ನೀನು ಇದನ್ನು ಕೇಳುತ್ತಿದ್ದರೆ ಸತ್ಯ ಹೊರಬರಲು ಸಮಯ ಬಂದಿದೆ. ನೀನು ಈ ಮನೆಯ ಮಗನಲ್ಲ. ವಿಕ್ರಮ್ ಉಸಿರು ನಿಂತಂತಾಯಿತು. ಆಡಿಯೋ ಮುಂದುವರಿಯಿತು. ನಿನ್ನ ನಿಜವಾದ. ಅಷ್ಟರಲ್ಲಿ ಒಂದು ಜೋರಾದ ಕಿರುಚಾಟ. ಯಾರೋ ಓಡಿಬರುತ್ತಿರುವ ಶಬ್ದ. ಸಾವಿತ್ರಿ ಭಯದಿಂದ ಕೂಗಿದಳು. ಬೇಡ, ನನ್ನನ್ನು ಕೊಲ್ಲಬೇಡ. ಒಂದು ಭಾರೀ ಹೊಡೆತದ ಸದ್ದು. ಆಡಿಯೋ ಏಕಾಏಕಿ ನಿಂತಿತು. ಕೊಠಡಿಯಲ್ಲಿ ಮೌನ. ವಿಕ್ರಮ್ನ ಕೈಯಲ್ಲಿದ್ದ ಮೊಬೈಲ್ ನಡುಗುತ್ತಿತ್ತು. ಅದೇ ರಾತ್ರಿ ವಿಕ್ರಮ್ ಆರ್ಯನನ್ನು ಭೇಟಿಯಾದ. ನಿಮಗೆ ಒಂದು ವಿಷಯ ಕೇಳಿಸಬೇಕು. ಅವನು ಆಡಿಯೋ ಪ್ಲೇ ಮಾಡಿದ. ಸಾವಿತ್ರಿಯ ಧ್ವನಿ ಕೇಳುತ್ತಿದ್ದಂತೆ ಆರ್ಯನ್ ಕಣ್ಣಲ್ಲಿ ನೀರು ತುಂಬಿತು. ಆದರೆ ನೀನು ಈ ಮನೆಯ ಮಗನಲ್ಲ ಎಂಬ ಮಾತು ಕೇಳುತ್ತಿದ್ದಂತೆ ಆರ್ಯನ್ ಮುಖ ಸಂಪೂರ್ಣ ಬದಲಾಯಿತು. ಅವನ ಕಣ್ಣುಗಳು ಖಾಲಿಯಾದವು. ಉಸಿರು ನಿಧಾನವಾಯಿತು. ಅವನು ವಿಕ್ರಮ್ನತ್ತ ನೋಡಿದ. ಆದರೆ ಅದು ಆರ್ಯನ್ನ ನೋಟವಾಗಿರಲಿಲ್ಲ. ತಣ್ಣನೆಯ ಧ್ವನಿಯಲ್ಲಿ ಅವನು ಕೇಳಿದ, ಈ ರೆಕಾರ್ಡಿಂಗ್ ನಿನಗೆ ಎಲ್ಲಿ ಸಿಕ್ಕಿತು? ವಿಕ್ರಂಗೆ ಏನೋ ವಿಚಿತ್ರ ಅನ್ನಿಸಿತು. ಏಕೆ ಕೇಳುತ್ತಿದ್ದೀರಿ? ಆ ವ್ಯಕ್ತಿ ಸಣ್ಣ ನಗು ನಕ್ಕ. ಯಾಕೆಂದರೆ ಸಾವಿತ್ರಿಯನ್ನು ಯಾರು ಕೊಂದರು ಅನ್ನೋದು ನನಗೆ ಗೊತ್ತು. ವಿಕ್ರಮ್ ಬೆಚ್ಚಿಬಿದ್ದ. ಏನು ಹೇಳಿದಿರಿ? ಕೆಲವೇ ಕ್ಷಣಗಳಲ್ಲಿ ಆರ್ಯನ್ ತಲೆ ಹಿಡಿದು ಕೆಳಗೆ ಬಿದ್ದ. ಅವನು ಮತ್ತೆ ಸಾಮಾನ್ಯ ಸ್ಥಿತಿಗೆ ಬಂದ. ಏನಾಯಿತು? ನಾನು ಇಲ್ಲಿ ಹೇಗೆ ಬಂದೆ? ವಿಕ್ರಮ್ ಮೌನವಾಗಿ ಅವನನ್ನು ನೋಡುತ್ತಿದ್ದ. ಕೆಲವೇ ಕ್ಷಣಗಳ ಹಿಂದೆ ಮಾತನಾಡಿದ್ದು ಆರ್ಯನ್ ಅಲ್ಲ, ಯಾರೋ ಇನ್ನೊಬ್ಬ. ಮತ್ತು ಅವನಿಗೆ ಕೊಲೆಗಾರನ ಪರಿಚಯವಿತ್ತು. ಹೊರಗೆ ಮತ್ತೆ
ಮಳೆ ಆರಂಭವಾಯಿತು. ವಿಕ್ರಮ್ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಆರ್ಯನ್ ಒಳಗೆ ಬದುಕುತ್ತಿರುವ ಆ ಇನ್ನೊಬ್ಬ ವ್ಯಕ್ತಿ ಯಾರು? ಅಧ್ಯಾಯ 3 ಮುಕ್ತಾಯ.